ಓ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನು ನಾವು ನೋಡೋಣ. ಅನುಭಾವವಿಲ್ಲದೆ ಈ ತನುವು ಎಳೆತಟವಾಯಿತಯ್ಯ. ಅನುಭಾವವಿಲ್ಲದೆ ಈ ತನು ಎಳೆತಟವಾಯಿತಯ್ಯ. ಅನುಭಾವವಿ ತನುವಿಂಗಾಧಾರ. ಅನುಭಾವವಿ ತನುವಿಂಗಾಧಾರ. ಅನುಭಾವವ ಮನಸಾರೆ. ಅನುಭಾವವ ಮನಸಾರೆ ವೇದಿಸಿದವರಿಗೆ ಜನನವಿಲ್ಲ ಕಾಣ ರಾಮನಾಥ. ವೇದಿಸಿದವರಿಗೆ ಜನನವಿಲ್ಲ ಕಾಣ ರಾಮನಾಥ. ಇಲ್ಲಿ ಜೇಡರ ದಾಸಿಮಯ್ಯನವರು ಏನು ಹೇಳ್ತಾರೆ ಅಂದ್ರೆ, ಈ ತನುವಿಗೆ ಅಂದರೆ ಒಂದು ದೇಹಕ್ಕೆ ಯಾವುದು ಒಂದು ಆಧಾರ, ಅದು ಒಂದು ಉತ್ತಮವಾಗಿ ಬದುಕಬೇಕಾಗಿತ್ತು, ಒಂದು ಜೀವನವನ್ನು ಸವೆಸಬೇಕಾಗಿತ್ತು ಅಂತ ಕೇಳಿದಾಗ ಅಲ್ಲಿ ಒಂದು ಅನುಭವ ಮುಖ್ಯ ಅಂತ ಹೇಳ್ತಾರೆ ಅವರು. ಅಲ್ಲಿ ಒಂದು ಪುರಾಣ ಮುಖ್ಯ, ಪುಣ್ಯಕಥೆ ಮುಖ್ಯ, ಪೂಜೆ ಮುಖ್ಯ, ತೀರ್ಥಯಾತ್ರೆ ಮುಖ್ಯ ಅಂತ ಹೇಳಿಲ್ಲ ಅವರು. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಉತ್ತಮ ಒಂದು ಮಾನವ ಆಗಬೇಕಾಗಿತ್ತಂದ್ರೆ, ಉತ್ತಮ ಜೀವನವನ್ನು ಸವೆಸಬೇಕಾಗಿತ್ತಂದ್ರೆ ಅಲ್ಲಿ ಅನುಭವ ಮುಖ್ಯವಾಗ್ತದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಗುರು ಬಸವಣ್ಣನವರು 12ನೇ ಶತಮಾನದಲ್ಲಿ ಯಾವುದೇ ಒಂದು ಗುಡಿ ಗುಂಡಾರವನ್ನು ಮತ್ತೊಂದನ್ನು ಮಗದೊಂದನ್ನು ಅಲ್ಲಿ ಸ್ಥಾಪನೆ ಮಾಡದೆ ಅಲ್ಲಿ ಅನುಭವ ಮಂಟಪವನ್ನು ಅವರು ಸ್ಥಾಪನೆ ಮಾಡಿದರು. ಎದಕ್ಕೋಸ್ಕರ ಅಂದರೆ ಎಲ್ಲ ಶರಣರು ಬಂದು ಅಲ್ಲಿ ತಮ್ಮ ತಮ್ಮ ಅನುಭವವನ್ನು ಅಲ್ಲಿ ಮಂಡಿಸ್ತಾಯಿದ್ರು, ಅಲ್ಲಿ ಪ್ರಸ್ತುತಪಡಿಸ್ತಾಯಿದ್ರು. ಅದು ಎಲ್ಲ ಶರಣರು ಆ ಅನುಭವ ವಚನಗಳನ್ನು ಅಲ್ಲಿ ಚರ್ಚೆ ಮಾಡ್ತಾಯಿದ್ರು, ಚಿಂತನ ಮಂಥನ ಮಾಡ್ತಾಯಿದ್ರು. ಕೊನೆಗೆ ಆ ವಚನ ಒಂದು ಮುದ್ರಿ ಒತ್ತಿ ಅದು ಒಂದು ಅನುಭವದ ಒಂದು ನುಡಿಗಳಾಗಿ, ವಚನವಾಗಿ, ವಚನ ಮಂತ್ರವಾಗಿ, ವಚನ ಶಾಸ್ತ್ರವಾಗಿ ಅದು ಹೊರಹೊಮ್ಮಿತು. ಅದಕ್ಕೋಸ್ಕರ ಇಲ್ಲಿ ಜೇಡರ ದಾಸಿಮಯ್ಯನವರು ಏನು ಹೇಳ್ತಿದ್ದಾರೆ ಅಂದರೆ, ಅನುಭವವಿಲ್ಲದೆ ಈ ತನು ಎಳೆತಟವಾಯಿತಯ್ಯ. ಈ ನಮ್ಮ ದೇಹ ಅನುಭವ ಇಲ್ಲದೆ, ಶರಣರ ಒಂದು ನುಡಿ ಕೇಳದೆ, ಅವರ ಅನುಭವ ಮಾತುಗಳನ್ನು ಕೇಳದೆ ಇದು ದೇಹ ಏನಾಗ್ಬಿಡ್ತು, ಎಳೆತಟವಾಯಿತು. ಅಂದರೆ ಅದು ಒಂದು ಸದೃಢ ದೇಹ ಆಗಲಿಲ್ಲ, ಒಂದು ಉತ್ತಮ ತನು ಆಗಲಿಲ್ಲ, ಅದು ಎಳೆತಟವಾಯಿತು, ಅದು ಶಕ್ತಿಹೀನ ಆಯ್ತದು ಅಂತ ಹೇಳ್ತಾರೆ. ಹಾಗಾದರೆ ಮುಂದೆ ಅವರು ಏನು ಹೇಳ್ತಾರೆ, ಅನುಭಾವವಿ ತನುವಿಂಗಾಧಾರ. ಅಂದರೆ ಈ ನಮ್ಮ ತನುವಿಗೆ ಯಾವುದು ಆಧಾರ ಅಂತ ಹೇಳ್ತಾರೆ ಅವರು, ಅನುಭವ ಈ ತನುವಿಗೆ ಆಧಾರ ಅಂತ ಹೇಳ್ತಾರೆ. ಅದೇ ಮತ್ತೊಂದು ಕಡೆ ಅವರು ಹೇಳ್ತಾರೆ, ಈ ಒಡಲೆಂಬ ಬಂಡಿಗೆ ಬೃಢ ಶರಣರ ನುಡಿಗಡನವೇ ಕಡೆಗೀಲು ರಾಮನಾಥ ಅಂತ ಹೇಳ್ತಾರೆ. ಅಂದರೆ ಈ ಒಡಲು ಅನ್ನುವಂಥ ಒಂದು ಬಂಡಿ ಏನಿದೆಯಲ್ಲ, ಕಡುದರ್ಪವೇರಿದ ಒಡಲು ಅಂತ ಏನಿದೆಯಲ್ಲ, ಈ ಒಡಲ ಬಂಡಿ ಸಸೂತ್ರವಾಗಿ ನಡೆಯಬೇಕಾಗಿತ್ತು, ಒಂದು ಜೀವನವನ್ನು ಸಾಗಿಸಬೇಕಾಗಿತ್ತು ಅಂದರೆ ಅಲ್ಲಿ ಕಡೆಗೀಲು ಬೇಕಲ್ಲ. ಅದು ಕಡೆಗೀಲು ಯಾವುದು ಅಂದರೆ ಶರಣರ ನುಡಿಗಡಣ, ಶರಣರ ಒಂದು ಅನುಭವದ ನುಡಿಗಳು ಇದಕ್ಕೆ ಕಡೆಗೀಲಾಗಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾವೆ. ಅದಕ್ಕೋಸ್ಕರ ಇಲ್ಲಿ ಏನು ಹೇಳ್ತಾರೆ ಅವರು, ಅನುಭಾವವಿ ತನುವಿಂಗಾಧಾರ. ಅಂದರೆ ಈ ತನುವಿಗೆ ಯಾವುದು ಆಧಾರ ಅಂತ ಕೇಳಿದ್ರೆ ಅನುಭವ ಆಧಾರ ಅಂತ ಹೇಳ್ತಾರೆ ಅವರು. ಹಾಗೆ ಮುಂದೆ ಏನು ಹೇಳ್ತಾರೆ ಅಂದ್ರೆ, ಅನುಭವವನ್ನು ಮನಸಾರೆ ವೇದಿಸಿದವರಿಗೆ. ಅಂದರೆ ಒಂದು ಆ ಶರಣರ ಅನುಭವವನ್ನು ಅದನ್ನು ಮತ್ತೊಬ್ಬರಿಂದ ಆ ನುಡಿಗಳನ್ನು ಕೇಳಿ ಅದನ್ನು ಮತ್ತೊಬ್ಬರಿಗೆ ತಿಳಿಸಿ ಹೇಳಿದಾಗ ಮನಸಾರೆ ಹೇಳಬೇಕು ಅಂತ ಹೇಳ್ತಾರೆ ಅವರು. ಬಹಳ ಮುಖ್ಯವಾಗಿದ್ದು ಕೇವಲ ಒಂದು ಅದು ಕಂಠಪಾಠ ಮಾಡೋದಲ್ಲ, ಕೇವಲ ಒಂದು ವೇದಿಕೆ ಮೇಲೆ ಮಾತನಾಡಿ ಮುಗಿಸಿ ಹೋಗೋದಲ್ಲ, ಅದನ್ನು ಮನಸಾರೆ ಅದನ್ನು ಮೆಚ್ಚಬೇಕು, ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ವೇದಿಸಿದರೆ ಅವರಿಗೆ ಜನನವಿಲ್ಲ ಕಾಣ ರಾಮನಾಥ. ಅಂದರೆ ಅವರು ಮತ್ತೆ ಹುಟ್ಟಿ ಬರೋದಿಲ್ಲ. ಅಲ್ಲಿಗೆ ಅವ್ರು ಏನಾಗ್ತಾರೆ ಅಂದರೆ, ಅನುಭವ ನುಡಿಗಳನ್ನು ಕೇಳಿದಾಗ ಅವರು
ಮುಕ್ತಾತ್ಮರಾಗ್ತಾರೆ. ಆ ಸೃಷ್ಟಿಕರ್ತ ಪರಮಾತ್ಮನಲ್ಲಿ ಒಡೆದು ಒಂದಾಗ್ತಾರೆ. ಮತ್ತು ಅವರಿಗೆ ಪುನರಪ್ಪಿ ಜನನಂ ಪುನರಪ್ಪಿ ಮರಣಂ ಇರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ವಚನಗಳು ಏನಿದಾವೆ ಅಂತ ಕೇಳಿದಾಗ ಅಲ್ಲಿ ಈ ನಮ್ಮ ತನುವಿಗೆ ಅಲ್ಲಿ ಒಂದು ಕಡೆಗೀಲಾಗಿ ಒಂದು ಆಧಾರವಾಗಿ ಅವು ಕಾರ್ಯನಿರ್ವಹಿಸ್ತವೆ. ಅದಕ್ಕೋಸ್ಕರ ನಾವು ಸಹಿತ ಕೇವಲ ವಚನವನ್ನು ಹೀಗೆ ಓದಿ ಹೀಗೆ ಬಿಟ್ಟು ಬಿಡೋದಲ್ಲ, ಅವುಗಳನ್ನು ನಾವು ಅವನ್ನು ಕೇಳಿ ಓದಿ ಅನುಭವಿಸಬೇಕಾಗ್ತದೆ. ಅವುಗಳನ್ನು ಮನನ ಮಾಡಿಕೊಳ್ಬೇಕಾಗ್ತದೆ. ಅವುಗಳ ಬಗ್ಗೆ ಮಂಥನವನ್ನು ಮಾಡಬೇಕಾಗ್ತದೆ. ಮತ್ತು ಆ ವಚನಗಳನ್ನು ಮತ್ತೊಬ್ಬರಿಗೆ ವೇದಿಸಬೇಕಾಗ್ತದೆ, ಅಂದರೆ ಹೇಳಬೇಕಾಗ್ತದೆ. ಹೀಗಿದೆ ವಚನ, ಈ ವಚನದಲ್ಲಿ ಶರಣರು ಈ ರೀತಿ ಹೇಳಿದ್ದಾರೆ ಅಂತ ಹೇಳಿ ಮತ್ತೊಬ್ಬರಿಗೆ ಅಲ್ಲಿ ತಿಳಿಪಡಿಸಬೇಕಾಗ್ತದೆ. ಅದನ್ನು ಕೇವಲ ನಾವು ಓದಿ ನಾವು ಅಷ್ಟೇ ಕೈ ಬಿಡೋದಲ್ಲ, ಅದನ್ನು ಮತ್ತೊಬ್ಬರಿಗೂ ಆ ಶರಣರ ಅನುಭವದ ನುಡಿಗಳನ್ನು ಮುಟ್ಟಿಸುವಂಥ ಒಂದು ಕಾರ್ಯ ನಮ್ಮದಾಗಿರ್ತದೆ. ಅದಕ್ಕೋಸ್ಕರ ನಾವು ಅಂತಹ ಒಂದು ಜ್ಞಾನ ನಮಗೆ ಬರಬೇಕಾಗಿತ್ತು ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲಿ ಏನು ಮಾಡಬೇಕು, ಶರಣರ ವಚನಗಳನ್ನು ಓದಬೇಕಾಗ್ತದೆ. ಶರಣರ ವಚನಗಳನ್ನು ಓದಿ ವಚನ ಮಾಡಿಕೊಂಡು ಮತ್ತೊಬ್ಬರಿಗೂ ಆ ವಚನಗಳನ್ನು ಮುಟ್ಟಿಸುವಂಥ ಒಂದು ಕಾರ್ಯದಲ್ಲಿ ನಾವು ತೊಡಗೋಣ. ಹಾಗಾದರೆ ಶರಣರಿಗೆ ಒಂದು ಸಂತೋಷ ಆಗ್ತದೆ ಅಂತ ಹೇಳಿ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ವಚನ ಓಡೋಣ, ವಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.